ಐಟಿ ಸಿಬಿಐಗೆ ಬಿಜೆಪಿ ಒಬ್ಬ ಮುಖಂಡರ ಮೇಲೆ ರೇಡ್ ಮಾಡಿದ್ರೆ ತೋರಿಸ್ಬಿಡ್ರಿ. ಇಡಿ ಐಟಿ ಸಿಬಿಐ ಯಾರಾದರೂ ಒಬ್ಬ ಭಾರತೀಯ ಜನತಾ ಪಕ್ಷದ ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ತಾಲೂಕು ಯಾರಾದರೂ ಒಬ್ಬರ ಮೇಲಾದರೂ ಕ್ರಮ ತಗೊಂಡಿದ್ದಾರ? ಅವ್ರಿಗೇನು ಅವ್ರ ಕಣ್ಮುಂದೆ ಒಬ್ಬರೇ ಕಾಣಿಸೋದಿಲ್ವಾ? ಅವ್ರು ಯಾರು ಭ್ರಷ್ಟರಲ್ಲ ಅಂತನಾ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ಈಗ ಅದೇ ಮಾಡೋದು ನಮಗೆಲ್ಲ ಗೊತ್ತಿದೆ. ಎಕ್ಸ್ಪೆಕ್ಟೆಡ್ ಅಂತ ಬಿಜೆಪಿ ಅವರು ಟೀಕೆ ಮಾಡ್ತಾರೆ. ನಾವು ಎಕ್ಸ್ಪೆಕ್ಟೆಡ್, ಯಾಕಂದರೆ ಸಿದ್ದರಾಮಯ್ಯ ಏನು ತಪ್ಪು ಮಾಡಿಲ್ಲ, ಅದಕ್ಕೆ ಎಕ್ಸ್ಪೆಕ್ಟೆಡ್. ಈಗ ಅವ್ರು ಇಡಿ ಐಟಿ ಸಿಬಿಐ ಎಲ್ಲವನ್ನು ಕೂಡ ಬಿಡಲಿ, ಅದಕ್ಕೆ ನಾವು ಎಲ್ಲವನ್ನು ಕೂಡ ಎದುರಿಸಕ್ಕೆ ನಾವು ತಯಾರಾಗಿದ್ದೀವಿ. ಆದರೆ ನಮ್ಮ ಸಿ ಎಂ ಅವ್ರು ಏನು ತಪ್ಪು ಮಾಡಲಿಲ್ಲ ಅಂತ ನಮಗೆ ಸ್ಪಷ್ಟ ಅವ್ರ ಮೇಲೆ ನಂಬಿಕೆ, ವಿಶ್ವಾಸ, ಭರವಸೆ ಎಲ್ಲ ಇದೆ. ಜನರು ಕೂಡ ಅದನ್ನೇ ನಂಬಿದ್ದಾರೆ. ಅದರಿಂದ ಇವ್ರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಏನೋ ಸಿಬಿಐ ಕೊಡಿ ಅನ್ನೋದು ಸಿಬಿಐಗೆ ಕೊಟ್ಟಿದೆ. ಸಿಬಿಐ ಇವ್ರು ಯಾಕೆ ಸಿಬಿಐ ಕೊಟ್ಟಿದ್ದಾರೆ? ಬಿಜೆಪಿ ಅವ್ರ ಅಧಿಕಾರದಲ್ಲಿದ್ದಾಗ ನಾವಾದರೂ ಅನೇಕ ಕೇಸ್ ಸಿಬಿಐ ಕೊಟ್ಟಿದ್ದೀವಿ. ಇವ್ರು ಒಂದು ಕೇಸ್ ಸಿಬಿಐ ಕೊಟ್ಟರೆ ಇವರು ಸುಮ್ಮನೆ ಇವ್ರಿಗೆ ಒಂದು ಮಾನದಂಡ, ಇನ್ನೊಬ್ರಿಗೆ ಇನ್ನೊಂದು ಮಾನದಂಡ ಅಲ್ವಾ? ಹಾಂ, ಈಗ ಅದಕ್ಕೋಸ್ಕರ ಇನ್ನೂ ಹೇಳೋದಕ್ಕೆ ತುಂಬ ಇದೆ, ಆದರೆ ಅದು ಹೇಳೋಕ್ಕೆ ಹೋಗಲ್ಲ ಈಗ. ಬಟ್ ನಮ್ಮ ಸಿ ಎಂ ಅವ್ರನ್ನ ಹೇಗಾದರೂ ಮಾಡಿ ಅವ್ರಿಗೆ ಕೆಟ್ಟ ಹೆಸರು ತರಬೇಕು, ಹೇಗಾದರೂ ಮಾಡಿ ಅವರ ಹೆಸರು ಹಾಳು ಮಾಡಬೇಕು ಅಂತ ಇವ್ರದ್ದು ಮಾಡ್ತಾ ಇರುವಂಥ ಕೇಂದ್ರ ಸರ್ಕಾರ, ಕೇಂದ್ರ ಬಿಜೆಪಿ ಮಾಡ್ತಾ ಇರುವಂಥ ಸಂಚು. ಇಡಿ ಇದೆಲ್ಲ ಇಡಿ ಐಟಿ ಸಿಬಿಐಗೆ ಬಿಜೆಪಿ ಒಬ್ಬ ಮುಖಂಡರ ಮೇಲೆ ರೇಡ್ ಮಾಡಿದ್ರೆ ತೋರಿಸ್ಬಿಡ್ರಿ. ಇಡಿ ಐಟಿ ಸಿಬಿಐ ಯಾರಾದರೂ ಒಬ್ಬ ಭಾರತೀಯ ಜನತಾ ಪಕ್ಷದ ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ತಾಲೂಕು ಯಾರಾದರೂ ಒಬ್ಬರ ಮೇಲಾದರೂ ಕ್ರಮ ತಗೊಂಡಿದ್ದಾರ? ಅವ್ರಿಗೇನು ಅವ್ರ ಕಣ್ಮುಂದೆ ಒಬ್ಬರೇ ಕಾಣಿಸೋದಿಲ್ವಾ? ಅವ್ರು ಯಾರು ಭ್ರಷ್ಟರಲ್ಲ ಅಂತನಾ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ಈಗ ಅಂದರೆ ಇದೇನು ತೋರಿಸುತ್ತೆ? ಅವರೆಲ್ಲರೂ ಕೂಡ ಬಿಜೆಪಿಯ ಒಂದು ಡಿಪಾರ್ಟ್ಮೆಂಟ್, ಅದು ಕೇಂದ್ರ ಸರ್ಕಾರದಲ್ಲ, ಬಿಜೆಪಿ ಡಿಪಾರ್ಟ್ಮೆಂಟ್ ಅದು. ನೋಡ್ರಿ, ಇವೆಲ್ಲ ಸುಮ್ಮನೆ ಜನಾರ್ದನ್ ರೆಡ್ಡಿ ಏನೋ ಹೇಳ್ತಾರೆ, ಅವರ ಒಳ ಜಗಳ ನಮ್ಮನ್ನೇ ಕೇಳ್ಕೊಳ್ತೀರ. ಅವರು ಈಗ ಬಿಜೆಪಿಯಲ್ಲಿ ಒಡೆದ ಮನೆಯಾಗಿ ಒಬ್ಬರ ಮೇಲೆ ಒಬ್ಬರು ಕೆಸರು ಚಾಟ ಮತ್ತು ಬೇರೆ ಬೇರೆ ಥರ ನಡೀತಾ ಉಂಟು, ಆಯಿತಾ? ಅದಕ್ಕೆ ನಮಗೆ ಯಾಕೆ ಹೇಳಿದ್ದಾರೆ? ಶ್ರೀರಾಮುಲೂ ಹೇಳಿದ್ದಾರೆ, ನನಗೆ ಯಾರು ಕೂಡ ಸಂಪರ್ಕ ಮಾಡಿಲ್ಲ ಅಂತ. ಜನಾರ್ದನ್ ರೆಡ್ಡಿ ನಿನ್ನೆ ಮೊನ್ನೆ ಬಿಜೆಪಿಗೆ ಹೋಗಿದ್ದಾರೆ. ಈಗ ಬಿಜೆಪಿ ಅವ್ರು ಯಾಕಾದರೂ ಇವ್ರನ್ನ ಸೇರಿಸ್ಕೊಂಡು ಅಂತ ಅನ್ನಿಸ್ತಾ ಇರ್ಬೋದು. ಈಗ ಇವ್ನು ಯಾಕಪ್ಪ ನಮ್ಮ ಮನೆಗೆ ಬಂದ ಅಂತ ಸರ್ ಹೇಳೋದು, ನಾಯಕ ಕಮ್ಯುನಿಟಿಗೆ ಪರ್ಯಾಯ ನಾಯಕರನ್ನ ಹುಡುಕ್ತಾ ಇದ್ದೀವಿ. ಸತೀಶ್ ಜಾರಕಿಹೊಳಿ ಅವರಿಗೆ ಅದು ಯಾರು ಅವ್ರ ಮಾತಿಗೆ ನಾವೇ ಉತ್ತರ ಕೊಡಬೇಕು. ಜನಾರ್ದನ್ ರೆಡ್ಡಿ ಮಾತಿಗೆ ನಾವೇ ಉತ್ತರ ಕೊಡಬೇಕು. ರಾಜಣ್ಣ ಅವರು ಅದೇ ಕಮ್ಯುನಿಟಿ ಅವ್ರು ಹೇಳ್ತಾರೆ. ಅಲ್ಲ, ಈಗ ಅವರು ಸತೀಶ್ ಬರಲಿ, ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರೋರು ಒಳ್ಳೆಯವರು ಬಂದರೆ ನಾವು ಸೇರಿಸ್ಕೊಡ್ತೀವಿ. ಅದು ಹೈಕಮಾಂಡ್ ತೀರ್ಮಾನ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರ ಒಂದು ರೇಸಲ್ಲಿದ್ದಾರೆ ಸರ್. ಇವೆಲ್ಲ ರೇಸು ಅದೆಲ್ಲ ಏನಿಲ್ಲ. ಇವೆಲ್ಲ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ, ಸರಿಯಾದ ಸಮಯಕ್ಕೆ ತೀರ್ಮಾನ ಮಾಡ್ತಾರೆ. ಇದರಲ್ಲಿ ಪ್ರಜಾಪ್ರಭುತ್ವ ಇದೆ, ಪ್ರಯತ್ನ ಮಾಡಿದ್ರೆ ಏನು ತಪ್ಪಿಲ್ಲ. ಅಂತಿಮ ತೀರ್ಮಾನ ಹೈಕಮಾಂಡ್. ಸ್ವಾಗತ ಸರ್. ರಾಮುಲು ಬಂದರೆ ಸ್ವಾಗತ. ರಾಮುಲು ಬಗ್ಗೆ ನಾನು ಯಾಕೆ ಮಾತಾಡಲಿ? ಅವ್ರು ಬರ್ತಾ ಇದ್ದಾರೆ ಅಂತ ಇಲ್ಲೋ ನನಗೆ ಗೊತ್ತಿಲ್ಲ. ಸುಮ್ಮನೆ ನೀವೇ ಪ್ರಶ್ನೆ ಕೇಳ್ತೀರಾ. ನಾನೇನಾದ್ರೂ ಬಂದರೆ ಪರವಾಗಿಲ್ಲ ಅಂತ ಹೇಳಿದ್ರೆ ನಾನು ಹೆಡ್ಲೈನ್ ಹೊಡೆಯೋದು ರಾಮುಲುಗೆ ಆಹ್ವಾನ ನೀಡಿದ್ದಾರೆ ಅದೇ ಹೇಳ್ಕೊಳ್ತೀರಾ? ಪಕ್ಷದ MLA ಹೇಳಿಕೆ ಕೊಡ್ತಾರೆ. 11 ಜನ ಜೆಡಿಎಸ್ ಅವ್ರು ಬರ್ತಾರೆ, ಬಿಜೆಪಿ ಅವ್ರು ಬರ್ತಾರೆ, ರೆಡಿ ಇರ್ಬೋದು. ನೋಡಿ, ನಮ್ಮ ಪಕ್ಷಕ್ಕೆ ಯಾರಾದರೂ ಒಳ್ಳೆಯವರು ಪಕ್ಷದ ಸಿದ್ಧಾಂತ ನಂಬಿಕೊಂಡು ಜನಸೇವೆ ಮಾಡೋರು ಬಂದರೆ ದೊಡ್ಡವರೇ ಆಗಿರ್ಬೋದು, ಚಿಕ್ಕವರಾಗಿರ್ಬೋದು, ಸೇರಿಸ್ಕೊಡ್ತೀವಪ್ಪ. ಅದರಲ್ಲಿ ಯಾರೇ ಆಗಿರ್ಬೋದು. ಅದರಲ್ಲಿ ಅದೇನು ರಾಜಕೀಯ ಚಟುವಟಿಕೆ ಅದೊಂದು ಭಾಗ ಅಂತಾನೆ ಇದ್ದೇ ಇರ್ತದೆ. ಈ ಬಾರಿ ಬಜೆಟ್ನಲ್ಲಿ ಜಿಲ್ಲಾ ಮೆಡಿಕಲ್ ಕಾಲೇಜ್ ನಾನೆಲ್ಲ ಹೇಳೋಕೆ ಹೋಗಲ್ಲ. ಬಜೆಟ್ ವಿಚಾರ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ನನಗದು ಹೇಳೋಕ್ಕಾಗೋದಿಲ್ಲ. ಅಥವಾ ನೀವು ವೈದ್ಯಕೀಯ ಶಿಕ್ಷಣ ಇಲಾಖೆ, ನನ್ನ ಇಲಾಖೆ ಖಂಡಿತ ನಮ್ಮ ತಾಲೂಕು ಆಸ್ಪತ್ರೆಗಳನ್ನ ಇನ್ನೂ ಸ್ವಲ್ಪ ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ತಕ್ಕಂಥದ್ದಿದೆ. ಇದು ಮಾಲೂರು ಆಸ್ಪತ್ರೆ ಬಗ್ಗೆ ನಾನು ಒಂದು ಸಲ ಬಂದಾಗ ನೋಡಿದ್ದೆ. ಅದರ ಬಗ್ಗೆಯೂ ನಾನು ಪ್ರಸ್ತಾಪ ಈ ಸಲ ಬಜೆಟಿಗೆ ಸೇರಿಸೋದಕ್ಕೆ ನೋಡ್ತೀನಿ ಅಂತ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ಆಲ್ರೆಡಿ. ಮಾಲೂರು ಆಸ್ಪತ್ರೆದು ಇನ್ನು ಉಳಿದರೆ ಇನ್ಯಾವುದರ ಕೆಲಸ ಕಾರ್ಯಗಳಿದೆ, ಅದು ಖಂಡಿತ ನಾನು ಇವೆಲ್ಲ ನೋಡಿ ನಾನು ಹೇಳುವಂಥದ್ದಲ್ಲ, ಇವೆಲ್ಲ CM ಕೇಳಬೇಕು. ಆಯಿತು, ಥ್ಯಾಂಕ್ ಯು.